ಮಹೇಶ್ ವಾಡ್ಗೆ ಬ್ರಿಡ್ಜ್ ಕಾರ್ಯ ಬರದಿಂದ ನಡೆದೈತಿ. ಇಲ್ಲಿ ನೀರಿನ ಕೊರತೆ ಆಗೋದಿಲ್ಲ, ಸಾಕಷ್ಟು ನೀರು ಐತಿ ಅಂಥೇಳಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಿ. ಅಲ್ಲಿ ಹೋಗಿ ಲೈವ್ ತೋರಿಸಿದ್ನಿ. ಆದರೆ ಆ ನೀರು ಇಲ್ಲಿ ರಬಕವಿ ಬನಟ್ಟಿ ಜನತೆಗೆ ಎಷ್ಟೋ ಸಾಲ್ತೈತೇನೋ ಅಂತ ಅನ್ಸಾಕತ್ತೈತಿ ಈಗ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಳೆ ಇಲ್ಲದ್ರಿಂದ ಕೊಯ್ನಾ ಡ್ಯಾಮ್ದೊಳಗೂ ನೀರಿಲ್ಲ. ಪ್ರತಿ ವರ್ಷ ಮಹಾರಾಷ್ಟ್ರ ಕರ್ನಾಟಕಕ್ಕೆ ಕೃಷ್ಣಾ ನದಿಗೆ ಕೊಯ್ನಾ ನದಿಯಿಂದ ನೀರು ಬಿಡ್ತಿದ್ರು, ಕೊಯ್ನಾ ಡ್ಯಾಮ್ದಿಂದ ನೀರು ಬಿಡ್ತಿದ್ರು. ಈ ಸಲ ಬಿಡುವುದಿಲ್ಲ ಅನ್ನುವಂಥ ಮಾತನ್ನು ನಿನ್ನೆ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಹೇಳ್ಯಾರ. ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದನ್ನು, ಪತ್ರಿಕೆ ಒಳಗೆ ಬಂದಿದ್ದನ್ನು ಓದಿ ತೋರಿಸ್ತಾನು, ಸ್ವಲ್ಪ ನೋಡ್ರಿ. ಬೆಳಗಾವಿ ಸುದ್ದಿ. ಈ ಬಾರಿ ಮಹಾರಾಷ್ಟ್ರದಲ್ಲಿಯೂ ಮಳೆ ಕೊರತೆ ಕಂಡಿದ್ದು ನೀರಿನ ಅಭಾವ ಉಂಟಾಗಿದೆ. ಕೊಯ್ನಾ ಜಲಾಶಯದಿಂದ ರಾಜ್ಯಕ್ಕೆ ನೀರು ಬಿಡುವುದಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾರಣ ಗಡಿ ಜಿಲ್ಲೆಗಳಲ್ಲಿ ಸದ್ಯ ಲಭ್ಯವಿರುವ ನೀರನ್ನೇ ಸರಿಯಾಗಿ ನಿರ್ವಹಣೆ ಮಾಡಿಕೊಳ್ಳಬೇಕಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ನಗರದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದ್ಯಕ್ಕೆ ಇಳಕಲ್ ಜಲಾಶಯದಲ್ಲಿ 2 ತಿಂಗಳಿಗೆ ಸಾಲುವಷ್ಟು ನೀರಿದೆ. ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಲಾಗುವುದು. ನಗರ ಹಾಗೂ ಹಳ್ಳಿಗಳಲ್ಲಿ ನೀರಿನ ಅಭಾವ ಉಂಟಾದರೆ ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗುವುದು ಎಂದರು. ನೀರು ಬಿಡಿಸುವ ಸಂಬಂಧ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಹಾರಾಷ್ಟ್ರದೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದ ಮಾತಿಗೆ ಪ್ರತಿಕ್ರಿಯಿಸಿದ ಸಚಿವ, ಈ ರೀತಿ ಯಾವುದೇ ಮಾತುಕತೆ ಅಥವಾ ಒಪ್ಪಂದ ಆಗಿಲ್ಲವೆಂದು ಹೇಳಿದರು. ಅದು ಸುಳ್ಳು. ಮಹಾರಾಷ್ಟ್ರದಿಂದ ನೀರು ಸಿಗುವ ನಿರೀಕ್ಷೆ ಕೈ ಬಿಡಬೇಕು ಎಂದು ಅವರು ಹೇಳಿದ್ದಾರೆ. ಸುದ್ದಿ ಕೃಪೆ ದಡಲ್ಬಾಜಿ ದಿನಪತ್ರಿಕೆ.